ಪಂಚಮಸಾಲಿ ಪೀಠದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ. ಮಠದ ಒಳಗೆ ಟ್ರಸ್ಟಿಗಳು ಬರ್ತಾ ಇದ್ದಂತೆ ವಚನಾನಂದ ಶ್ರೀಗಳ ಬೆಂಬಲಿಗರು ಟ್ರಸ್ಟಿಗಳನ್ನ ಕಳ್ಳ ಅಂತ ನಿಂದಿಸಿದ ಬಿಸಿ ಉಮಾಪತಿ ಮತ್ತು ಚಂದ್ರಶೇಖರ್ ಇವರು ಲೆಕ್ಕ ಕೊಡ್ತೀವಿ ಅಂತ ಬಂದ್ರು. ಅವರನ್ನ ವಚನಾನಂದ ಶ್ರೀಗಳ ಬೆಂಬಲಿಗರು ನಿಂದಿಸಿಲ್ಲ. ಆ ದೃಶ್ಯ ನೋಡ್ತಾ ಇದ್ದೀವಿ. ಬಿಸಿ ಉಮಾಪತಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ನಾವು ಲೆಕ್ಕ ಕೊಡೋದಕ್ಕೆ ತಯಾರಿದ್ದೀವಿ, ಲೆಕ್ಕ ಕೊಟ್ಟಂತರ ಸ್ವಾಮೀಜಿ ಮಠ ಬಿಟ್ಟು ಹೋಗಬೇಕು. 2008ರಿಂದ ಇಲ್ಲಿಯವರೆಗಿನ ಸಂಪೂರ್ಣ ಲೆಕ್ಕವನ್ನು ನಾವು ಕೊಡ್ತೀವಿ. ಪ್ರತಿ ವರ್ಷ ಪ್ರತಿ ತಿಂಗಳು ಪೈಸೆಯ ಲೆಕ್ಕವೂ ಕೂಡ ಕೊಡ್ತೀವಿ. ನಾವು 2008ರಿಂದ 2028ವರೆಗೂ ಲೆಕ್ಕವನ್ನು ಕೊಡ್ತಾ ಇದ್ದೇವೆ. ಪ್ರತಿಯೊಂದು ಡೀಟೇಲ್ ಲೆಕ್ಕ ಕೊಡ್ತಾ ಇದ್ದೇವೆ. ಲೆಕ್ಕ ಕೊಡೋ ಅವಶ್ಯಕತೆ ಇದ್ದಿಲ್ಲ. ನಾವು ಈ ಪ್ರತಿ ತಿಂಗಳು ಟ್ರಸ್ಟ್ನಲ್ಲಿ ಲೆಕ್ಕ ಕೊಡ್ತಾ ಇದ್ದೇವೆ. ಪ್ರತಿ ವರ್ಷನೂ ಟ್ರಸ್ಟ್ನಲ್ಲಿ ಕೊಡ್ತಾ ಇದ್ದೇವೆ ಮತ್ತು ಸರ್ಕಾರಕ್ಕೂ ಸಲ್ಲಿಸಿದ್ದೇವೆ. ಆದರೆ ಇದು ಸಾರ್ವಜನಿಕದಲ್ಲ, ಇದು ಟ್ರಸ್ಟ್ ಇರೋದ್ರಿಂದ ಲೆಕ್ಕ ಕೊಡೋ ಅವಶ್ಯಕತೆ ಇದ್ದಿಲ್ಲ. ಆದ್ರೂ ಇವು ಏನು ಒಂದು ಡೈವರ್ಟ್ ಮಾಡೋಕ್ಕೋಸ್ಕರ ಇದನ್ನು ಲೆಕ್ಕಧಿಕಾರ ಅಂತ ಏನು ಮಾಡಿದ್ರಲ್ಲ, ಅದಕ್ಕೋಸ್ಕರ ಇಡೀ ರಾಜ್ಯ ಕಾರ್ಯಕಾರಿ ಸಮಿತಿ ಕರೆದು ಅವ್ರ ಮುಂದೂ ಲೆಕ್ಕ ಕೊಟ್ಟವಿ. ಮತ್ತೆ ಏನು ಅಧ್ಯಕ್ಷರಂತ ಇದ್ರಲ್ಲ, ಇದೇ 11ನೇ ತಾರೀಕು ಇದೇ ಮಠದಲ್ಲಿ ಕುತ್ಕೊಂಡು 5 ಗಂಟೆನೇ ಲೆಕ್ಕ ಕೊಟ್ಟಿದ್ದೀವಿ. ಆದರೆ ಮತ್ತೆ ಲೆಕ್ಕ ಕೊಟ್ಟಿದ್ರು. ಆದರೆ ನಮಗೆ ಬೇರೆ ಜನ ಏನು ಹೇಳ್ತಾ ಇದಾರೆ ಅಂದರೆ, ಸ್ವಾಮೀಜಿಯವರು ಸರಿ ಇಲ್ಲ, ನೀವು ಲೆಕ್ಕ ಕೊಟ್ಬಿಡ್ರಿ, ನಿಮ್ಮ ಮೇಲೆ ಆಪಾದಿಸಿಲ್ಲ, ಲೆಕ್ಕ ಕೊಟ್ಬಿಡ್ರಿ, ಆಮೇಲೆ ನಾವು ಓಡಿಸ್ತೇವೆ ಅಂತಾರೆ. ಅದಕ್ಕೋಸ್ಕರ ನಾವು ಅವ್ರು ಏನೇ ಇರಲಿ ನಾವು ಇವತ್ತು ಲೆಕ್ಕ ಕೊಡ್ತೇವೆ. ಅವರ ಕಪ್ಪಿ ಮುಷ್ಟಿಯಲ್ಲಿದ್ವಿ. ನಮ್ಮನ್ನ ಈಗ 1 ವರ್ಷದಿಂದ ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ನಮಗೆ ಪೂರಾ ಸೋಲ್ ಟ್ರಸ್ಟಿ ಮಾಡ್ರಿ ಅಂತ ಹೇಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.